ವಿಜಯನಗರದ ಆರಂಭಿಕ ಅರಸರುಗಳಲ್ಲಿ ಒಬ್ಬನಾದಂಥ ಕಂಪಿಲನ ಮಗ ಕುಮಾರರಾಮ ಇತಿಹಾಸಕಾರರಿಂದ ಅಂದರೆ ಸಾಂಪ್ರದಾಯಿಕ ಇತಿಹಾಸಕಾರರಿಂದ ಸ್ವಲ್ಪ ಅವಜ್ಞೆಗೆ ಒಳಗಾಗಿದ್ದರೂ ಕೂಡ ಜಾನಪದರು ಜನರು ಕುಮಾರರಾಮನನ್ನು ಇವತ್ತಿನವರೆಗೆ ಭಾಳ ಚೆನ್ನಾಗಿ ನೆನಪಿಟ್ಕೊಂಡು ಬಂದಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ನಂಜುಂಡ, ಚೆನ್ನಗಂಗಾ, ಪಾಂಚಾಳಗಂಗಾ ಮೊದಲಾದವರೆಲ್ಲ ಅವನ ಬಗ್ಗೆ ಮಹಾಕಾವ್ಯ ಬರೆದಿದ್ದಾರೆ. ಸುಮಾರು 12 ಜನಪದ ಕಾವ್ಯಗಳು ಅವನ ಬಗ್ಗೆ ಸಿಗ್ತದೆ. ಕುಮಾರರಾಮ ವಾಸಿಸಿದ ಎನ್ನಲಾದಂಥ ಕುಮ್ಮಟದುರ್ಗದಿಂದ ಭಟ್ಕಳದವರೆಗೆ ಕುಮಾರರಾಮನ ತಲೆಗಳನ್ನು ಜನರು ಇವತ್ತು ಪೂಜಿಸ್ತಾ ಇದ್ದಾರೆ. ಮತ್ತು ಈ ಗಿಣಿಗೇರ ಮೊದಲಾದಂಥ ಕಡೆಗಳಲ್ಲಿ ಕುಮಾರರಾಮಂತ ಮಕ್ಕಳಿಗೆ ಈಗಲೂ ಹೆಸರಿಡ್ತಾರೆ. ಇನ್ನು ಅನೇಕ ಬಗೆಗಳಲ್ಲಿ ಜನರು ಪುನರ್ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಏನು ಕಾರಣ ಎಂಬುದನ್ನು ಹಿಡ್ಕೊಂಡು ನಾನು 1982, 83, 84ರಲ್ಲಿ ಬೂದಿಗುಂಪೆ ಕ್ರಾಸ್, ಗಂಗಾವತಿ, ಕುಮ್ಮಟ ಬೆಟ್ಟ ಇಲ್ಲೆಲ್ಲ ಓಡಾಡಿದ್ದೆ. ಆಗ ಓಡಾಡುವಾಗ ನನಗೆ ಕಂಡ ಒಂದು ಭಾಳ ಮುಖ್ಯವಾದ ವಿಷಯ ಯಾವುದು ಅಂತಂದರೆ, ಕುಮಾರರಾಮ ಆ ಕಾಲದಲ್ಲಿ ಇಲ್ಲಿ ಇದು ಕಡಿಮೆ ಮಳೆ ಬೀಳುವ ಪ್ರದೇಶ ಇದು, ಅಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ಕೆಲವು ಕೆರೆಗಳನ್ನು ಕಟ್ಟಿದ. ಅಂಥ ಕೆರೆಗಳ ಬದಿಯಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಕುಮಾರರಾಮನ ದೇವಸ್ಥಾನಗಳಿವೆ. ಈ ಕೃತಕ ಅಥವಾ ಮಳೆಯಿಂದ ಬಂದ ನೀರನ್ನು ಕೃತಕವಾಗಿ ಸಂಗ್ರಹಿಸುವ ವಿಧಾನದಿಂದಾಗಿ ಅನೇಕ ಸಮುದಾಯಗಳು, ಅಂದರೆ ಪ್ಯಾಸ್ಟ್ರಲಿಸ್ಟ್ ಅಂತ ಹೇಳ್ತೀವಿ ನಾವು, ವಲಸೆಗಾರ ಸಮುದಾಯಗಳು ಸೆಮಿ ಎಗ್ರೇರಿಯನ್ ಕಮ್ಯುನಿಟಿಗಳಾಗಿ ಕನ್ವರ್ಟ್ ಆದವು. ಈಗ ಅದರಲ್ಲಿ ಬೇಡರಿದ್ದಾರೆ, ಇನ್ನು ಬೇರೆ ಬೇರೆ ಸಮುದಾಯಗಳೆಲ್ಲ ಇದ್ದಾವೆ. ಅವರು ಹಿರಿಯರನ್ನು ಸಣ್ಣ ಕೃಷಿ ಭೂಮಿಯಲ್ಲಿ, ಯಾಕಂದರೆ ಮಳೆ ನೀರಿನಿಂದ ಒಂದು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು, ಬಿಡ್ತಾಯಿದ್ರು. ಮತ್ತು ಉಳಿದವರು ಕುರಿಯೋ ದನವನ್ನು ಕಟ್ಟಿಕೊಂಡು ಊರೆಲ್ಲ ಸುತ್ತುತ್ತಾ-ಇದ್ರು. ಸೊ ಒಂದು ಪ್ಯಾಸ್ಟ್ರಲಿಸಮ್ ಏನಿದೆ ಅದು ಸೆಮಿ ಎಗ್ರೇರಿಯನ್ ಆಗಿ ಕನ್ವರ್ಟ್ ಮಾಡಿದ್ದರಿಂದ ಆ ಸೆಮಿ ಎಗ್ರೇರಿಯನ್ ಆಗಿ ಕನ್ವರ್ಟ್ ಆದಂಥ ಜನವರ್ಗ ಏನಿದ್ದಾರಲ್ಲ ಅವರು ಎಲ್ಲರೂ ಕೂಡ ಇವತ್ತು ಮೇ ತಿಂಗಳಲ್ಲಿ ಕುಮ್ಮಟದುರ್ಗದಲ್ಲಿ ನಡೆಯುವ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಕುಮಾರರಾಮನನ್ನು ದೈವ ಅಂತ ಆರಾಧಿಸ್ತಾರೆ. ಆ ಜಾತ್ರೆ ಭಾಳ ಅದ್ಭುತವಾಗಿದೆ. ಯಾಕೆಂತಂದರೆ ಅಲ್ಲಿ ಆ ಬೆಟ್ಟದ ಮೇಲೆ ಕೆಲವು ದಾರಿಗಳನ್ನು ಜಾತ್ರೆ ಸಂದರ್ಭದಲ್ಲಿ ಪುನರಭಿನಯಿಸಲಾಗ್ತಿದೆ. ಅಲ್ಲಿ ರಾಮನ ದೊಣೆ ಅಂತ ಒಂದು ಕೆರೆ ಇದೆ, ಆ ಕೆರೆ ಹತ್ರ ಹೋಗ್ತಾರೆ. ಆಮೇಲೆ ಯಾವುದೋ ಒಂದು ಸೂಳೆಯರ ಕೇಳಿಗೆ ಕುಮಾರರಾಮ ಭೇಟಿ ಕೊಡ್ತಾನೆ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾನೆ. ಸೊ ನಾವು ಚಾರಿತ್ರಿಕವಾಗಿ ಜಾತ್ರೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಚಾರಿತ್ರಿಕವಾಗಿ ಕೆಲವು ರೂಟ್ಗಳನ್ನು, ದಾರಿಗಳನ್ನು ಕನ್ಸ್ಟ್ರಕ್ಟ್ ಮಾಡಿದರೆ ನಮಗೆ ಕುಮಾರರಾಮ ಬದುಕಿದ ಕಾಲದ ಚರಿತ್ರೆಯ ಕೆಲವು ಸೂಕ್ಷ್ಮಗಳು ದೊರಕುತ್ತವೆ. ಏನೇ ಇರಲಿ, ಇಂಥ ಸಂಶೋಧನೆಯ ಜೊತೆಗೆ ಕನ್ನಡದ ಆದ್ಯ ಅರಸರುಗಳಲ್ಲಿ ಒಬ್ಬನಾದಂಥ ಮತ್ತು ಕರ್ನಾಟಕ ಸಂಸ್ಕೃತಿಗೆ ಹೊಸ ಆಯಾಮ ನೀಡಿದಂಥ ಕುಮಾರರಾಮನನ್ನು ನೆನಪಿಸಿಕೊಳ್ಳುವುದು ಭಾಳ ಮುಖ್ಯ. ಮತ್ತು ಬಹುಶಃ ಕರ್ನಾಟಕ ಸರ್ಕಾರ ಕುಮ್ಮಟದುರ್ಗವನ್ನು ಗಮನದಲ್ಲಿ ಇಟ್ಟುಕೊಂಡು ಸಾಧ್ಯ ಆದರೆ ಕುಮಾರರಾಮನ ಒಂದು ಸ್ಟ್ಯಾಚ್ಯೂ ಅಥವಾ ಒಂದು ವಿಗ್ರಹವನ್ನು ನಿಲ್ಲಿಸುವುದು, ಅಥವಾ ಈಗ ಕುಮಾರರಾಮನ ಜಾತ್ರೆಯಲ್ಲಿ ಮುಕ್ಕುಂಪಿ, ಇಂದ್ರಗಿ ಮೊದಲಾದ ಕಡೆಗಳಿಂದ ಕುಮಾರರಾಮನ ತಲೆಗಳನ್ನು ತರ್ತಾರೆ, 2 ತಲೆಗಳನ್ನು ತರ್ತಾರೆ. ಅದನ್ನು ಹೋಲಿಕರಾಮ ಕುಮಾರರಾಮ ಅಂತ ಹೇಳ್ತಾರೆ. ನಾನು ನನ್ನ ಒಂದು ಇಂಗ್ಲೀಷ್ ಪುಸ್ತಕಕ್ಕೆ ಮುಖಪುಟವಾಗಿ ನಾನು ಕುಮಾರರಾಮನ 2 ತಲೆಗಳನ್ನೇ ಬಳಸಿದೆ. ಕುಮಾರರಾಮ ಮತ್ತು ಪೋಲಿಕರಾಮ ಅಂತ ಹೇಳ್ತಾರೆ, ಅವ್ರ ತಲೆಗಳನ್ನೇ ಬಳಸಿದೆ. ಸೊ ಆ ತಲೆಗಳನ್ನು ಅದು ಒಂದೇ ರೀತಿಯಾಗಿದೆ, ಮತ್ತು ಮೀಸೆ, ಬಣ್ಣ, ಕೂದಲು ಇವುಗಳನ್ನು ಒಂದು ನೆನಪಿನಿಂದ ಮಾಡ್ತಾ ಇದ್ದಾರೆ. ಸೊ ಅದನ್ನು ಮಾದರಿಯಾಗಿಟ್ಟುಕೊಂಡು ಒಂದೋ ಬೆಟ್ಟದ ಬುಡದಲ್ಲಿ ಅಥವಾ ಬೂದಿಗುಂಪೆ ಕ್ರಾಸಲ್ಲಿ ಅಥವಾ ಗಂಗಾವತಿ ಕಡೆಯಿಂದ ಏನಾದರೂ ಒಂದು ದ್ವಾರವನ್ನು ನಿರ್ಮಾಣ ಮಾಡಿ ಕುಮಾರರಾಮನ ನೆನಪನ್ನು ಶಾಶ್ವತವಾಗಿಸಿದರೆ ಅದು ಕರ್ನಾಟಕದ ಅತ್ಯುತ್ತಮವಾದ ಪ್ರವಾಸಿ ಕೇಂದ್ರವಾಗಿ ಮಾರ್ಪಡ್ತದೆ. ಇಡೀ ಕರ್ನಾಟಕದ ಜನಕ್ಕೆ ಕುಮಾರರಾಮನ ಮೇಲೆ ಭಾಳ ಅಭಿಮಾನ ಇದೆ. ನೀವು ಇಂಥದ್ದು ಮಾಡಿದ್ರೆ ಅಲ್ಲಿಗೆ ಜನ ನೋಡಲಿಕ್ಕೆ ಬರ್ತಾರೆ. ಹೀಗಾಗಿ ಪ್ರವಾಸೋದ್ಯಮ ಬೆಳೀತದೆ, ಕುಮಾರರಾಮನ ನೆನಪು ಹೊಸ ಬಗೆಯಲ್ಲಿ ಪುನಃಸೃಷ್ಟಿ ಆಗ್ತದೆ. ಈ ಕೆಲಸಗಳನ್ನು ಜನಪರವಾದಂಥ ಸರ್ಕಾರಗಳು ಮಾಡಬೇಕು ಅಂತ ನಾನು ಆಗ್ರಹಿಸಿ, ನನ್ನ ಕೆಲವು ಗೆಳೆಯರು ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನನ್ನ ಸಂಪೂರ್ಣ ಶುಭಾಶಯಗಳನ್ನು ಮತ್ತು ಬೆಂಬಲವನ್ನು ಸೂಚಿಸ್ತೇನೆ. ಕುಮಾರರಾಮನ ನೆನಪು ನಮ್ಮ ನಡುವೆ ಯಾವಾಗಲೂ ಕೂಡ ಇರಲಿ. ನಾನು ಕುಮಾರರಾಮನ ಬಗ್ಗೆ ನನಗೆ ಮೊದಲ ಪ್ರವೇಶ ಆದದ್ದು ಯಕ್ಷಗಾನದ ಮೂಲಕ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರತ್ಕಲ್ ಮೇಳ ಅಂತ ಇತ್ತು. ವಿಶುಕುಮಾರ್ ಅಂತ ಒಬ್ಬರು ರೈಟರ್ ಇದ್ದರು, ಅವರ ತಮ್ಮ ಮಧುಕುಮಾರ್ ಅಂತ. ಅವರು ಒಂದು ಯಕ್ಷಗಾನ ಪ್ರಸಂಗ ಬರೆದು ಸುಮಾರು ಕಳೆದ 100 ವರ್ಷದಿಂದ ಕುಮಾರರಾಮನ ಯಕ್ಷಗಾನವನ್ನು ಜನ ಈಗಲೂ ಕೂಡ ಆಡ್ತಾರೆ. ಗೊಂಬೆ ಆಟಗಳಲ್ಲಿ ಕುಮಾರರಾಮ ಇದ್ದಾನೆ. ಹೇಗೆ ಒಬ್ಬ ಈ ಬಗೆಯ ಜನಪರತೆ ವಿಜಯನಗರದ ಬಹಳ ದೊಡ್ಡ ಅರಸರಾದ ಕೃಷ್ಣದೇವರಾಯನ ಬಗ್ಗೆ ಇಲ್ಲ, ಪ್ರೌಢದೇವರಾಯನ ಬಗ್ಗೆ ಇಲ್ಲ. ಆದರೆ ಈ ಸಾಮಾನ್ಯ ಅಂತ ಹಿಸ್ಟೋರಿಯನ್ಸ್ ಒಂದು ಸ್ವಲ್ಪ ಬದಿಗೆ ತಳ್ಳಿದಂಥ ಕುಮಾರರಾಮನ ಮೇಲೆ ಇದೆ ಅಂದರೆ ಇದು ಭಾಳ ಕುತೂಹಲದ ಆಸಕ್ತಿಯ ವಿಷಯ. ಕೆಲಸ ಸ್ವಲ್ಪ ಆಗಿದೆ, ಇನ್ನೂ ಕೂಡ ಆಗಬೇಕು.
ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ.